ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಅರುಣ್ ಯೂಟ್ಯೂಬ್ ಚಾನಲ್. ಸೊ ಎಸ್ ಗೈಸ್, ತುಂಬ ದಿನ ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದು 1 ಇಯರ್ ಮೇಲೇ ಆಗೋಯಿತು. ಸೊ ಇವತ್ತು ನಂದು 7 ಮಂತ್ಲಿ ಚೆಕಪ್ ಇದೆ. ಸೊ ಈಗ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಮತ್ತು ನನಗೆ 7 ಮಂತ್ ಸ್ಕ್ಯಾನಿಂಗ್ ಕೂಡ ಯಾವತ್ತು ಮಾಡಿಸ್ಬೇಕು ಅಂತೇಳಿ ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಆಲ್ಮೋಸ್ಟ್ ನಾನು ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಆಲ್ಮೋಸ್ಟ್ ನಂದು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ ನನಗೆ 6 ಮಂತಾಗೂ ಕಂಪ್ಲೀಟ್ ನೋಸಿಯಾ ತುಂಬ ಇದ್ದಿದ್ದರಿಂದ ಸೊ ಆಗಲಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಕೂಡ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಬ್ಲಾಗಲ್ಲಾದರೂ ಶೇರ್ ಮಾಡೋಣ, ಚೆನ್ನಾಗಿರುತ್ತೆ, ನ್ಯೂ ಪ್ರೆಗ್ನೆನ್ಸಿ ಇರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಹೋಪ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇರ್ತೀನಿ. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೋಗಬೇಕು ಗೈಸ್. ಈಗ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಏನು ಹೇಳ್ತಾರೆ ಮತ್ತು ಸ್ಕ್ಯಾನಿಂಗ್ ಯಾವತ್ತು ಅಂತ ಹೇಳಿ ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿದರು ಲಾಸ್ಟ್ ಟೈಮ್ ಚೆಕಪ್ ಹೋದಾಗ. ಸೊ ನೋಡಬೇಕು ಯಾವತ್ತು ಸ್ಕ್ಯಾನಿಂಗ್ ಹೇಳ್ತಾರೆ ಅಂತ ಹೇಳಿ. ಸೊ ಓಕೆ, ನಾನು ಯಾವ ಹಾಸ್ಪಿಟಲ್ ಹತ್ರ ತೋರಿಸ್ತಾ ಇದ್ದೀನಿ ಅಂತ ಕೂಡ ನಾನು ನಿಮಗೆ ಆ ಹಾಸ್ಪಿಟಲ್ನ ತೋರಿಸ್ತೀನಿ. ಒಳಗಡೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇದೆಯೇನೋ ನನಗೆ ಗೊತ್ತಿಲ್ಲ. ಸೊ ಇದು ಫಸ್ಟ್ ಟೈಮ್, ನಾನು ಆದಷ್ಟು ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಸೊ ಓಕೆ ಬನ್ನಿ, ಅದಾದಮೇಲೆ ನೋಡೋಣ ಏನು ಹೇಳ್ತಾರೆ ಡಾಕ್ಟರ್ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಿರೋಂಥ ಹಾಸ್ಪಿಟಲ್ಲು ಮಾಗಡಿ ಗೌರ್ಮೆಂಟ್ ಹಾಸ್ಪಿಟಲ್ಲು. ಸೊ ಔಟ್ಸೈಡ್ ಮುಂಚೆ ಆದರೆ ತುಂಬ ಹಳೇದಾಗಿತ್ತು, ಸ್ವಲ್ಪ ಎಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು. ಈಗ ತುಂಬ ಚೆನ್ನಾಗಿದೆ. ಸೊ ಒಳಗಡೆನೂ ಕೂಡ ನೋಡ್ಬೋದು. ಇದು ಬಂದು ನಾನು ಡಾಕ್ಟರ್ ತೋರಿಸ್ತಿದ್ರು, ಅದು ಕನ್ಸಲ್ಟೇಷನ್ ರೂಮು. ಡಾಕ್ಟರ್ ಹೇಮಶ್ರೀ ಅಂತ ಹೇಳ್ಬಿಟ್ಟು ನಾನು ಇವ್ರ ಹತ್ರನೇ ತೋರಿಸ್ತಾ ಇರೋದು. ಸೊ ನೋಡ್ಬೋದು, ಈಗ ಮುಂಚೆಗಿಂತ ನಾನು ಸ್ಟಾರ್ಟಿಂಗಲ್ಲಿ ಹಾಸ್ಪಿಟಲ್ ಬಂದಾಗ ಆವಾಗಿದ್ದಕ್ಕಿಂತ ಈಗ ಇನ್ನೂ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಚೆನ್ನಾಗಾಗಿದೆ. ಫುಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಸೊ ಅದಾದಮೇಲೆ ಅಂದರೆ ಡಾಕ್ಟರ್ಸ್ ಹತ್ರ ತೋರಿಸ್ಲಿಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟೋಕನ್ ತೊಗೊಬೇಕು. ಇದು ಕಂಪಲ್ಸರಿ. 5 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ ಇಲ್ಲಿ. ಸೊ ನೋಡ್ತಿರ್ಬೋದು, ನಾನು ಇವಾಗ ಟೋಕನ್ ತೊಗೊಳ್ಳೋದಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಜನ ಕ್ಯೂ ನಿಂತಿದ್ದರು, ತುಂಬ ಜನ. ಸೊ ಹಾಗೋ ಹೀಗೋ ಮಾಡಿ ಕೊನೆಗೆ ನಾನು ಟೋಕನ್ ಕೂಡ ತೊಗೊಂಡೆ. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದೇ ಒಳ್ಳೆ ಕಷ್ಟ, ಕೊನೆಗೆ ತೊಗೊಂಡು. ಸೊ ನೋಡಿ, ಟೋಕನ್ ಈ ಥರ ಕೊಡ್ತಾರೆ. ನಮಗೆ ಯಾವ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಹೇಳ್ತೀವೋ ಅವ್ರ ಅಂಡಲ್ಲಿ ನಮಗೆ ಈ ಟೋಕನ್ನ ಅವ್ರು ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ 5 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಗೈಸ್. ಗೌರ್ಮೆಂಟಲ್ಲೆಲ್ಲ ತುಂಬ ಕಡಿಮೆ. ಸೊ ಅದಾದಮೇಲೆ ನನಗೆ ಸ್ಕ್ಯಾನಿಂಗ್ ಅಡ್ವೈಸ್ ಮಾಡಿರೋಂಥ ಸ್ಲಿಪ್ ಇದು ನೋಡಬೇಕು, ಸ್ಕ್ಯಾನಿಂಗಲ್ಲಿ ಏನು ಬರುತ್ತೋ ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಎಸ್ ಗೈಸ್, ನಾನಿವತ್ತು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಆಲ್ಮೋಸ್ಟ್ ಟೈಮ್ ಇವಾಗ 5 ಗಂಟೆ ಆಗಿದೆ. ನಾನು ಅಂದ್ಕೊಂಡೆ ಇವತ್ತು ನನಗೆ ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತಾರೆ, ಯಾವತ್ತು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ನೋಡಿದ್ರೆ ಇವತ್ತೇ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಇವತ್ತಿಗೆ 29 ವೀಕ್ಸ್ 3 ಡೇಸ್ ಏನೋ ರನ್ನಿಂಗಲ್ಲಿತ್ತು. ಸೊ ಹಾಗಾಗಿ ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ರು. ಸೊ ಹಾಗಾಗಿ ಇವತ್ತು ಲೇಟ್ ಆಯಿತು. ಹೊರಟಿದ್ದು ಮಾರ್ನಿಂಗ್ 10 o'clock ಅಂದರೆ ಈಗಿನ್ನೂ 5 o'clock. ಈಗ ಒಂದು ½ an hour ಆಯಿತು ನಾನು ಮನೆಗೆ ಬಂದು. ಸೊ ಮತ್ತು ಸ್ಕ್ಯಾನಿಂಗ್ ಕೂಡ ರಿಪೋರ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾನು ರಿಪೋರ್ಟ್ ನೋಡಾದಮೇಲೆ ನಾನು ಏನು ಅಡ್ವೈಸ್ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತಂದರೆ, ನ್ಯೂ ಪ್ರೆಗ್ನೆನ್ಸಿಗೆಲ್ಲ ಯಾರೆಲ್ಲ ಹೊಸದಾಗಿ ಪ್ರೆಗ್ನೆಂಟ್ ಆಗಿರ್ತೀರಲ್ಲ ಅವರೆಲ್ಲ ಚೆಕಪ್ಗೆ ಹೋದಾಗ ಸೊ ಸ್ಕ್ಯಾನ್ ಮಾಡ್ತಾರಲ್ಲ, ಡಾಕ್ಟರ್ಸ್ನ ನೀವು ಮಾತಾಡಿಸ್ಬೋದು. ನೀವು ಅವ್ರನ್ನ ಕೇಳಿ ಸ್ಕ್ಯಾನ್ ಮಾಡೋ ಟೈಮಲ್ಲಿ. ಸೊ ನಾವು ಇವಾಗ ಯಾವ ಮಂತಲ್ಲಿ ಇದ್ದೀವಿ ಆ ಮಂತಿಗೆ ಬೇಬಿ ವೆಯ್ಟ್ ಕರೆಕ್ಟಾಗಿದೆಯಾ, ಮತ್ತು ಮೂಮೆಂಟ್ ಚೆನ್ನಾಗಿ ಆಗ್ತಿದೆಯಾ, ಹಾರ್ಟ್ ರೇಟ್ ಆಗಲಿ, ಮತ್ತು ಯಾವ ಪೊಸಿಷನಲ್ಲಿದೆ ಬೇಬಿ, ಮತ್ತು ಪ್ಲಾಸೆಂಟಾ ಯಾವುದಿದೆಯಾ, ಪೋಸ್ಟೀರಿಯರ್ ಇದೆಯಾ ಅಥವಾ ಆ್ಯಂಟೀರಿಯರ್ ಇದೆಯಾ, ಇಲ್ಲ ಲೋ ಲೈನ್ ಇದೆಯಾ, ಯಾವುದಿದೆಯಾ ಅಂತ ನೀವು ತಿಳ್ಕೊಬೇಕು. ಇನ್ನು 7th ಮಂತ್ ಆದರೆ ಸೊ ಬೇಬಿ ಪೊಸಿಷನ್ ಕೇಳಬೇಕಾಗುತ್ತೆ. ಸೊ ಸೆಫಾಲಿಕಲ್ ಇದೆಯಾ ಅಥವಾ ಬ್ರೀಚಲ್ಲಿ ಇದೆಯಾ, ಯಾವುದ್ರಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸೊ ಡಾಕ್ಟರ್ಸ್ ಕೂಡ ಅವರು ಸ್ಕ್ಯಾನ್ ಮಾಡ್ತಾರಲ್ಲ ಅವರು ಕೂಡ ಹೇಳ್ತಾರೆ. ನಾನು ಅವರು ಡಾಕ್ಟರ್ಸ್ ನನಗೆ ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿರಲ್ಲ, ನಾನು ಸ್ಕ್ಯಾನಿಂಗ್ ಮಾಡಿಸೋವಾಗ ಕೇಳೋಣ ಅಂತ ಎಲ್ಲ ಹೇಳಿ ಅಂದ್ಕೊಂಡಿದ್ದೆ. ಸೊ ಯೂಶ್ವಲಿ ನಾನು ಇವತ್ತು ಕೇಳಿದೆ ಕೂಡ, ಹೇಳಿದ್ರು ಚೆನ್ನಾಗಿದೆ ಬೇಬಿ ಗ್ರೋತ್ ಆಗಿರಲಿ, ವೆಯ್ಟ್ ಆಗಿರಲಿ, ಮೂಮೆಂಟ್ಸು, ಹಾರ್ಟ್ ರೇಟು ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾರೆಲ್ಲ ನೀವು ಹೊಸದಾಗಿ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತೀರಲ್ಲ
ಸೊ ಅವರೆಲ್ಲ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಸ್ವಲ್ಪ ನಾಲೆಜ್ ಇರುತ್ತೆ ಈ ಥರ ಕೇಳಬೇಕು ಅಂತ, ಇನ್ನು ಕೆಲವೊಬ್ಬರಿಗೆ ಬೇಬಿ ಸೇಫಾಗಿದ್ದರೆ ಸಾಕು, ಇಲ್ಲ ಬೇಬಿ ಹೆಲ್ದಿಯಾಗಿದ್ದರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರಿಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಕೆಲವೊಂದು ಕಡೆ ಯಾರೋ ಎಕ್ಸ್ಪ್ಲೇನ್ ಕೂಡ ಮಾಡಲ್ಲ ಮತ್ತು ತೋರಿಸೋದು ಇಲ್ಲ. ಸೊ ಕೆಲವೊಂದು ಕಡೆ ನಿಮಗೆ ತೋರಿಸ್ತಾರೆ ಬೇಬಿ ಲಿಪ್ಸ್ ಆಗಿರಲಿ, ಫಿಂಗರ್ಸು ಮತ್ತು ಲೆಗ್ಸು ಎಲ್ಲ ನಿಮಗೆ ತೋರಿಸ್ತಾರೆ, ಮತ್ತು ಸ್ಪೈನಲ್ ಬೋನ್ ಆಗಿರಲಿ ನಿಮಗೆ ಪ್ರತಿಯೊಂದು ತೋರಿಸ್ತಾರೆ. ನೀವು ಕೇಳಿದ್ರೆ ಖಂಡಿತ ಅವ್ರು ನಿಮಗೆ ತೋರಿಸ್ತಾರೆ. ಸೊ ಇದರಿಂದ ಇದೆಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೆಯದು. ಏಕೆಂದರೆ ನಮ್ಮ ಬೇಬಿ ಹೆಂಗಿದೆ, ಗ್ರೋತ್ ಚೆನ್ನಾಗಿ ಆಗ್ತಿದೆಯಾ, ಓಕೆ ಈ ಸ್ಟೇಜಲ್ಲಿ ನನ್ನ ಮಗು ಕರೆಕ್ಟಾಗಿ ಗ್ರೋತ್ ಆಗ್ತಿದೆಯಾ ಅಂತ ಸೊ ನಿಮಗೂ ಐಡಿಯಾ ಬರುತ್ತೆ. ಸೊ ಚೆನ್ನಾಗಿ ಆಗ ಸ್ವಲ್ಪ ಭಯ ಇರಲ್ಲ, ಓಕೆ ಬೇಬಿ ಆರಾಮಾಗಿ ಗ್ರೋತ್ ಆಗ್ತಿದೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ. ಸೊ ನಂದು ಕೂಡ ಇವತ್ತು ಸ್ಕ್ಯಾನ್ ಆಯಿತು, ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ನನಗೆ 15 days ಒನ್ಸ್ ಬನ್ನಿ ಅಂತ ಹೇಳಿದ್ದಾರೆ ಡಾಕ್ಟರ್ಸ್. ನನಗೆ ನೆಕ್ಸ್ಟು ಸ್ಕ್ಯಾನ್ ನನಗೆ 37 ವೀಕ್ಸ್ಗೆ ಹೇಳಿದ್ದಾರೆ, 37 ವೀಕ್ಸ್ಗೆ ಮಾಡಿಸೋಣ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ, ಪ್ರೆಗ್ನೆನ್ಸಿಯವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ವುಮೆನ್ಸ್ ನೋಡ್ತಿದ್ದೀರೋ ಸೊ ದಯವಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನಗೂ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕೂಡ ನಾನು ಕೂಡ ನಿಮ್ಮ ಹತ್ರ ಕೇಳ್ತೀನಿ, ಈ ಥರ ಆಗ್ತಿದೆ ಹಿಂಗೆ ಅಂತ ಹೇಳಿ. ಆಲ್ಮೋಸ್ಟ್ ನನಗೆ ನಾನೀಗ 3rd ಟ್ರೈಮಿಸ್ಟರಲ್ಲಿದ್ದೀನಿ. ಅಂದರೆ 2 ಟ್ರೈಮಿಸ್ಟರ್ ನನಗೆ 1 to 6 monthವರೆಗೂ ಫುಲ್ಲು ನೋಸಿ ಆಯಿತು, ತುಂಬ ಅಂದರೆ ತುಂಬ ಇರ್ತಿತ್ತು. ಸೊ ಏನು ಸ್ಮೆಲ್ ಕಂಡ್ರೂ ಆಗ್ತಿರ್ಲಿಲ್ಲ, ಊಟ ಸೇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ವೆಯ್ಟ್ ಗೇನ್ ಕೂಡ ಆಗ್ತಿರ್ಲಿಲ್ಲ. ಸೊ ಈಗ ಈ 7 month ಬಿದ್ದ ಮೇಲೆ ಸೊ ಈಗ ಸ್ವಲ್ಪ ಬೆಟರ್ ಆಗಿದೆ, ಈಗ ಪರವಾಗಿಲ್ಲ, ಈಗ ಊಟ ಕೂಡ ಚೆನ್ನಾಗಿ ಮಾಡ್ತಿದ್ದೀನಿ. ಸೊ ಆದಷ್ಟು 7 monthsಲ್ಲಿ ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿ ವುಮೆನ್ಸ್ ಇದ್ದೀರೋ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವಲ್ಪ ಆದರೂ ವಾಕ್ ಮಾಡಿ, ಕಂಪ್ಲೀಟ್ ಆಗೋದೇ ಇಲ್ಲ ಅನ್ನೋ ಥರ ಕೂರಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಆದರೂ ಒಂದು 30 minutes ಆದರೂ ಡೈಲಿ ನೀವು ವಾಕ್ ಮಾಡಿ, ಮತ್ತು ಬ್ರೀತ್ ಎಕ್ಸಸೈಸ್ ಮಾಡಿ. ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಏಕೆ ಅಂತಂದರೆ ಇವಾಗಿಂದ ನೀವು ಸ್ವಲ್ಪ ವಾಕ್ ಮಾಡೋದ್ರಿಂದ, ಈ ಥರ ಬ್ರೀತ್ ಎಕ್ಸಸೈಸ್ ಮಾಡೋದ್ರಿಂದ ಸೊ ಡಿಲಿವರಿ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ದೊಡ್ಡವ್ರು ಹೇಳ್ತಾರೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಂಗಾಗಿ ಇದು ನಾನು ಕೂಡ ಟ್ರೈ ಮಾಡ್ತಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಏಕೆ ಅಂತಂದರೆ ಎಲ್ರಿಗೂ ಆಸೆ ಇರುತ್ತೆ ನಾರ್ಮಲ್ ಆಗಲಿ, ಇಲ್ಲ ಹೆರಿಗೆ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗ್ದಿರ ತಾಯಿ ಮಗು ಇಬ್ಬರು ಸೇಫಾಗಿ ಬರಲಿ ಅನ್ನೋದು ಎಲ್ಲರ ಮೈಂಡ್ ಸೆಟ್ಟಲ್ಲಿರುತ್ತೆ. ಸೊ ಹಾಗಾಗಿ ಆದಷ್ಟು ಈಗಲಿಂದನೇ ಒಂದು ಸ್ವಲ್ಪನೇ ಅಟ್ಲೀಸ್ಟ್ 30 minutes ಆಗಿಲ್ಲ ಅಂದ್ರೆ ಒಂದು 20 minutes ಸೊ ನೀವು ಈ ಥರ ವಾಕ್ ಮಾಡೋದ್ರಿಂದ ನೆಕ್ಸ್ಟ್ ನಿಮಗೆ ಆರಾಮಾಗಿ ಒಂದು 30 minutes ಆದರೂ ಕೂಡ ಚೆನ್ನಾಗಿ ನಿಮಗೆ ವಾಕ್ ಮಾಡೋಕ್ಕಾಗುತ್ತೆ. ಸೊ ಆವಾಗ ಸ್ವಲ್ಪ ತುಂಬ ಜಾಸ್ತಿ ಓಡಾಡೋಕೆ ಹೋಗ್ಬಿಡಿ 7 monthsಲ್ಲಿ. ಯಾಕೆ ಅಂತಂತಂದರೆ 7 monthsಲ್ಲಿ ಪ್ರೀಮೆಚೂರ್ಡ್ ಬೇಬಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ಬರಿಗೆ ಲೋ ಲೈನಿಂಗ್ ಇತ್ತು ಅಂತಂತಂದರೆ, ಈ ಥರ ಅಟ್ಲೀಸ್ಟ್ ಸರ್ವಿಕ್ಸ್ ಏನಾದರೂ ಕಡಿಮೆ ಇತ್ತು ಇಲ್ಲ ತುಂಬ ಜಾಸ್ತಿ ಇತ್ತು ಅಂತಂದರೆ ಪ್ರೀಮೆಚೂರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ವೆಯ್ಟ್ ಎತ್ತಕ್ಕೆ ಹೋಗ್ಬೇಡಿ. ಸೊ 7 month ತಾನೇ ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ತುಂಬ ವೆಯ್ಟ್ ಎತ್ತಕ್ಕೆ ಹೋಗಬೇಡಿ. ಸೊ ಆದಷ್ಟು ಸ್ವಲ್ಪ ಸುಧಾರಿಸ್ಕೊಂಡು ನಿಧಾನವಾಗಿ ಕೆಲಸ ಮಾಡ್ಕೊಳ್ಳಿ. ಒಂದೇ ದಿನದಲ್ಲಿ ಎಲ್ಲನೂ ಮಾಡಿಬಿಡ್ಬೇಕು ಅನ್ನೋ ಕಾನ್ಸೆಪ್ಟಿಂದ ಹೊರಗಡೆ ಬಂದುಬಿಡಿ. ಎಷ್ಟಾಗುತ್ತೋ ಅಷ್ಟು, ಇವತ್ತಿಗೆ ಇಷ್ಟ ಆಯಿತು ನಾಳೆ ಸ್ವಲ್ಪ ಮಾಡೋಣ, ಸೊ ಆ ಥರ ನೋಡಿಕೊಂಡು ನೀವು ಕೆಲಸ ಇದು ಮಾಡ್ಕೊಳ್ಳಿ. ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಆದಷ್ಟು ಕಾಮಾಗಿರಿ. ಸೊ ನೋಡಿದ್ರಲ್ಲ, ನಂದು ಸ್ಕ್ಯಾನಿಂಗ್ ಕೂಡ ಆಯಿತು ಗೈಸ್. ಲಾಸ್ಟ್ ಟೈಮ್ ನಂದು ಈ ಸಲ EDD ಡೇಟ್ ಕೂಡ ಚೇಂಜ್ ಬಂದಿದೆ. ಸೊ ಮುಂಚೆ ಡೇಟ್ಗಿಂತ ಇವತ್ತು ಮಾಡಿಸಿರೋ ಸ್ಕ್ಯಾನಿಂಗಲ್ಲಿ 4 to 5 days ಬೇಗನೆ ಮಗು ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂದಿದೆ. ಸೊ ತುಂಬ ಖುಷಿ ಆಯಿತು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಕೂಡ. ಯಾಕೆಂದರೆ ನಾನು ಲಾಸ್ಟು ಅನೋಮಲಿ ಸ್ಕ್ಯಾನ್ ಬಂದು 21 ವೀಕ್ಸಲ್ಲಿ ಏನೋ ಮಾಡಿಸಿದ್ದೆ. ಸೊ 21 ವೀಕ್ಸ್ ಅಂದರೆ ಈಗ ನನಗೆ 29 ವೀಕ್ಸ್ ಅಂದರೆ 9 ವೀಕ್ಸ್ ಆಯ್ತಲ್ವ. ಸೊ ಇಮ್ಯಾಜಿನೇಷನ್ ಅಂದರೆ ಹೆಂಗಿರುತ್ತೆ ಮಗು, ವೆಯ್ಟ್ ಎಷ್ಟು ಬರುತ್ತೆ. ಯಾಕೆಂದರೆ ನಾನು ಬೇರೆ ಲಾಸ್ಟ್ 6 monthವರೆಗೂ ಫುಲ್ಲು ನೋಸಿ ಇರೋದ್ರೆ ನಾನು ವೆಯ್ಟ್ ಗೇನ್ ಕೂಡ ಆಗ್ತಿರ್ಲಿಲ್ಲ. ಯಾವಾಗ ಚೆಕಪ್ಗೆ ಹೋದ್ರು ನನಗೆ ಡೈಲಿ ಡಾಕ್ಟರ್ಸ್ ಬೈಯೋರು, ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಹೇಳಿ. ಸೊ ಇದೊಂದು ಭಯ ಆಗಿಬಿಟ್ಟಿತ್ತು. ಸೊ ಮಗು ಏನಾಗುತ್ತೋ ಏನೋ, ಎಷ್ಟಿರುತ್ತೋ, ಮಗು ಗ್ರೋತ್ ಚೆನ್ನಾಗಿ ಆಗ್ತಿದೆಯೋ ಇಲ್ಲೋ, ವೆಯ್ಟ್ ಆಗ್ತಿದೆಯೋ ಇಲ್ಲೋ, ಮಗುಗೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವತ್ತು ಹೋಗಿ ಸ್ಕ್ಯಾನ್ ಮಾಡಿಸಾದ್ಮೇಲೆ ಸ್ವಲ್ಪ ರಿಪೋರ್ಟ್ ನೋಡಿ ಸಮಾಧಾನ ಆಯಿತು. ನಾನು ಅಂದ್ಕೊಂಡೆ ಈ ವೀಕಲ್ಲಿ ನಂಗೆ ಅಡ್ವೈಸ್ ಮಾಡ್ತಾರೆ ಅಂತ ಹೇಳಿ. ಸೊ ಗೊತ್ತಿಲ್ಲ, ಡಾಕ್ಟರ್ ಹೋಗಿದ ತಕ್ಷಣವೇ
ಇವತ್ತೇ ಮಾಡಿಸಿ ಅಂತ ಅಂದರು. ಸೊ ಅಂದರೆ ನಮಗೆ 2:30ಗೇನೋ ಅಪಾಯಿಂಟ್ಮೆಂಟ್ ಕೊಟ್ಟರು. ಅಲ್ಲಿಂದ ಸ್ಕ್ಯಾನ್ ಮಾಡಿಸಿ ಅವರೆಲ್ಲ ಕ್ರಾಸ್ ಚೆಕ್ ಮಾಡಿ ನಮ್ಮದು ಪ್ರೀವಿಯಸ್ ರಿಪೋರ್ಟ್ಸ್ ಎಲ್ಲ ನೋಡಿ ಅದೆಲ್ಲ ಮಾಡಿ ನಮಗೆ ಫೈನಲ್ ನಮಗೆ ರಿಪೋರ್ಟ್ ಕೈಗೆ ಸಿಗೋಕ್ಕೆ 3:50 4 o'clock ಆಯಿತು. ಸೊ ಹಂಗಾಗಿ ನಾವು ಡಾಕ್ಟರ್ಗೆ ಹೋಗಿ ತೋರಿಸಿ ಅಲ್ಲಿ ಅವರು ರಿಪೋರ್ಟ್ ನೋಡಿ ಓಕೆ ನಾರ್ಮಲ್ ಇದೆ, ಚೆನ್ನಾಗಿದೆ, ಸೊ ಓಕೆ ನೆಕ್ಸ್ಟ್ 15 days ಒನ್ಸ್ ಬನ್ನಿ ಅಂತ ಹೇಳಿ ಈ ಸಲ ಒಂದು ಟ್ಯಾಬ್ಲೆಟ್ನ ಕೂಡ ಆ್ಯಡ್ ಮಾಡಿದ್ರು. ಸೊ ನೋಡಿದ್ರಲ್ಲ ಗೈಸ್, ಸೊ ನಾನು ಮಾಗಡಿ ಹಾಸ್ಪಿಟಲಲ್ಲಿ ತೋರಿಸ್ತಿದ್ದೀನಿ. ಯಾರೆಲ್ಲ ಮಾಗಡಿಯವರು ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಏನಾದ್ರೂ ಅಟ್ಲೀಸ್ಟ್ ಈ ವ್ಲಾಗಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಅಥವಾ ರಾಂಗ್ ಇನ್ಫಾರ್ಮೇಷನ್ ಏನಾದರೂ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಅದು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಅನಿಸಿರೋ ಪ್ರಕಾರ ನಾನು ಯಾವುದೂ ರಾಂಗಾಗಿ ಹೇಳಲಿಲ್ಲ. ಯಾಕೆಂದರೆ ಒಬ್ಬೊಬ್ಬರ ಬಾಡಿ ವೈಸ್ ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿರಿ, ಸೇಫಾಗಿರಿ, ಮತ್ತು ಹೆಲ್ದಿ ಫುಡ್ನೇ ತೊಗೊಳ್ಳಿ. ಸೊ ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ, ಓವರ್ ಥಿಂಕಿಂಗ್ ಬೇಡ, ಏನಾಗುತ್ತೋ ಯಾಕಂದರೆ 3rd trimester ಬಂದಿರೋದ್ರಿಂದ ಸೊ ಬೇಗ ಏನಾಗ್ಬಿಡುತ್ತೋ ಡಿಲಿವರಿಗೆ ಹತ್ರ ಆಗ್ತಿದೆ, ಏನಾಗುತ್ತೋ ಅನ್ನೋ ಭಯ ತುಂಬ ಜನಕ್ಕಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಮಾಗಿರಿ, ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ತುಂಬ ನಾರ್ಮಲಾಗಿ ಆಗುತ್ತೆ. ಎಷ್ಟೇ ಟೆನ್ಷನ್ ತೊಗೊಂಡ್ರು ಕೂಡ ಆಗೋ ಟೈಮ್ಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಸೊ ಹಂಗಾಗಿ ನೀವು ಓವರ್ ಸ್ಟ್ರೆಸ್ ತೊಗೊಂಡು ಹೊಟ್ಟೆಲಿರೋ ಮಗುಗೂ ಸ್ಟ್ರೆಸ್ ಕೊಡೋಕೆ ಹೋಗ್ಬಾರ್ದಲ್ವ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ನೋಡಿದ್ರಲ್ವ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಆದಷ್ಟು ಇನ್ಮೇಲೆ ನಾನು ಎವ್ರಿ ಚೆಕಪ್ಪು ಮತ್ತು ಎವ್ರಿ ಸ್ಕ್ಯಾನಿಂಗ್ ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ಮಾಗಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲಿ ನಾನು ತೋರಿಸ್ತಿರೋದು. ಆದರೆ ನಾನು ಡಿಲ್ವರಿಗೆ ನಮ್ಮ ಊರ ಕಡೆ, ನಮ್ಮ ತಾಯಿ ಮನೆ ಕಡೆ ಆ ಕಡೆ ಡಿಲ್ವರಿ ಮಾಡಿಸೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ 2 ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ತಿದ್ದೀನಿ. ಸೊ ಅಲ್ಲಿ ನಮ್ಮ ಡಾಕ್ಟರ್ನ ನಾನು ತೋರಿಸ್ಕೊತಿದ್ದೀನಿ. ಅವ್ರಿಗೆ ಪ್ರತಿಯೊಂದು ರಿಪೋರ್ಟ್ಸ್ ಆಗಿರಲಿ, ಬ್ಲಡ್ ರಿಪೋರ್ಟ್ಸು, ಸ್ಕ್ಯಾನಿಂಗ್ ರಿಪೋರ್ಟ್ಸು, ಮತ್ತು ನಾನು ಇಲ್ಲಿ ಹೋಗ್ತಿರೋ ಪ್ರತಿಯೊಂದು ವಿಸಿಟ್ ಚೆಕಪ್ಸು ಅದು ಏನಿದೆಯಲ್ವ ನಾನು ಕಂಪ್ಲೀಟ್ ನಾನು ಡಾಕ್ಟರ್ಸಲ್ಲಿ ಫಾಲೋ ಅಪ್ಪಲ್ಲಿದ್ದೀನಿ. ಸೊ ಅವ್ರು ನನಗೆ 21ಗೆ ಈ ಮಂತ್ 21ಗೆ ನನಗೆ ಗ್ರೋತ್ ಸ್ಕ್ಯಾನ್ ಅಡ್ವೈಸ್ ಮಾಡಿದರು. ಇವತ್ತು ನೋಡಿದ್ರೆ ಡಾಕ್ಟರ್ ನನಗೆ ಇಲ್ಲಿ ಇವತ್ತೇ ಮಾಡಿಸಿ ಅಂತ ಹೇಳಿದ್ರು. ಸೊ ಆಪ್ಷನ್ ಇಲ್ಲದೆ ಇಲ್ಲಿ ಇವತ್ತು ಕೂಡ ಮಾಡಿಸಿದೆ. ಮತ್ತು ನನಗೆ 21ಗೂ ಕೂಡ ಸ್ಕ್ಯಾನಿಂಗ್ ಮಾಡಿಸೋ ಪ್ಲ್ಯಾನ್ ಇದೆ. ಸೊ ಇವ್ರ ಹತ್ರ ಮಾತಾಡಿದ್ದಕ್ಕೆ ನನಗೆ ಪಾಪ ಇವರು ಇನ್ನೊಂದು ಕೂಡ ಪ್ರಿಸ್ಕ್ರಿಪ್ಷನ್ ಕೂಡ ಬರ್ಕೊಟ್ರು. ಡಾಕ್ಟರ್ ತುಂಬ ಒಳ್ಳೆಯವರಿದ್ದಾರೆ. ಆಮೇಲೆ ಸೊ ನೋಡಬೇಕು, 21ನೇ ತಾರೀಕು ಮತ್ತೆ ನನ್ನ ಸ್ಕ್ಯಾನಿಂಗ್ ಇದೆ. ಸೇಮ್ ಸ್ಕ್ಯಾನಿಂಗ್ಗೆ ನೋಡೋಣ ಅಲ್ಲಿ ಆ ಸ್ಕ್ಯಾನ್ಗೆ ಮತ್ತು ಈ ಸ್ಕ್ಯಾನ್ಗೆ ಏನು ಚೇಂಜಸ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ವೀಡಿಯೋಸ್ ಮಾಡೋದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅದನ್ನೇ ಹೇಳ್ತಿದ್ದೀನಿ, ಏನಾದರೂ ಮಿಸ್ಟೇಕಲ್ಲಿ ಮಾತಾಡಿದರೆ ಅಥವಾ ಏನಾದ್ರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ನನಗೆ ತಿಳಿಸ್ಕೊಡಿ, ನಾನು ಚೇಂಜ್ ಮಾಡ್ಕೊತೀನಿ. ಮತ್ತು ಏನಾದ್ರೂ ವಿಷಯ ಹೇಳೋ ಥರ ಇತ್ತು ಅಂದರೆ ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ವಿಡಿಯೋ ಮೂಲಕ ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ಏಕೆ ಅಂತಂದರೆ ಈ ಟೈಮಲ್ಲಿ ನಮ್ಮದು ಏನು ಹೇಳ್ತಾರೆ, ಫುಡ್ ಕ್ರೇವಿಂಗ್ಸ್ ಆಗಿರಲಿ ಅಥವಾ ಕಂಪ್ಲೀಟ್ ಫುಲ್ಲು ಚೇಂಜ್ ಇರುತ್ತೆ. 6 months ಊಟ ಆಗಲಿ, ನಾವಿರೋ ಒಂದು ಏನಂತಾರೆ ವೆಯ್ಟ್ ಆಗಿರಲಿ, ಅಟ್ಲೀಸ್ಟ್ ನಮ್ಮ ಡೈಲಿ ರೊಟೀನೇ ಡಿಫ್ರೆಂಟ್ ಆಗಿರುತ್ತೆ. 3rd trimester ನಮಗೆ ಕಂಪ್ಲೀಟ್ ಈ 2 trimester ಇದು ತುಂಬ ಅಂದರೆ ತುಂಬಾ ಡಿಫಿಕಲ್ಟಾಗಿರುತ್ತೆ. ಏಕೆಂತಂದರೆ ಕೂರ್ಲಿಕ್ಕಾಗಲ್ಲ, ನಾರ್ಮಲಾಗಿ ಓಡಾಡ್ಲಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ, ಬ್ರೀತ್ ಮಾಡಲಿಕ್ಕಾಗಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನಾವು 3rd trimester ನಮಗೆ ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗೂ ಕೂಡ ಡೌಟ್ಸ್ ಇತ್ತು ಅಂತಂದರೆ, ನನಗೂ ಏನಾದರೂ ಡೌಟ್ಸ್ ಬಂತು, ನನಗೂ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ, ಇಲ್ಲ ನನಗೂ ಈ ಥರ ಫೀಲ್ ಆಗ್ತಿದೆ ಅನ್ನೋ ಥರ ಇತ್ತು ಅಂದರೆ ನಾನು ಕೂಡ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಆಗ ನಮಗೂ ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಬಾಯ್, ಲವ್ ಯು.